Audio Jungle. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಶೇಷವಾದ ವಿಡಿಯೋ ಬಂದು ಇನ್ಸ್ಟಂಟ್ ಆ್ಯಂಡ್ ಕ್ರಿಸ್ಪಿ ಆಗಿರೋ ಬೋಂಡ. ಇದು ಉಳಿದಿರೋ ಅನ್ನದಲ್ಲಿ ಮಾಡಿರೋದು, ರಾತ್ರಿ ಉಳಿದಿರೋ ಅನ್ನದಲ್ಲಿ ಮಾಡಿರೋದು, ಅಥವಾ ನೀವು ಬೆಳಗ್ಗೆ ಮಾಡಿ ಇಟ್ಟಿರೋ ಅನ್ನದಿಂದ ಸಂಜೆ ಕೂಡ ಮಾಡ್ಕೋಬೋದು. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಅದು ಇನ್ಸ್ಟಂಟಾಗಿ ಮಾಡ್ಬೋದು. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗಲ್ಲ. ಅರ್ಜೆಂಟಾಗಿ ಮನೆಗೆ ಯಾರಾದ್ರು ಬಂದರೆ, ನಿಮ್ಮ ಮನೇಲಿ ಏನೂ ಇಲ್ಲದೇ ಇದ್ದರೆ ಅರ್ಜೆಂಟಾಗಿ ಇರೋ ರೈಸಲ್ಲೇ ಮಾಡ್ಬೋದು. ಇದು ತುಂಬ ಏನೂ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಮನೇಲಿ ಇರೋದೇ ಯಾವಾಗಲೂ ಅದರಿಂದನೇ ಮಾಡ್ಬೋದು. ಹಾಗಾದರೆ ಹೇಗೆ ಮಾಡೋದು ನೋಡಿ. ಇದೆಷ್ಟು ಸಖತ್ತಾಗಿ ಬರುತ್ತೆ ಅಂದರೆ, ಈ ಬ್ರೆಡ್ ನಾವು ಕಟ್ ಮಾಡಿದಾಗ ಯಾವ ಥರ ಬರುತ್ತೆ ಆ ಥರ ನಿಜವಾಗ್ಲೂ ಸ್ಪಾಂಜಿ ಥರ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಏನೇನು ಬೇಕು, ಯಾವಾಗ ಮಾಡೋದು ಅಂತ ನೋಡೋಣ ಬನ್ನಿ. ನಾವೊಂದು 4ರಿಂದ 5 ಇರ್ಬೋದು. ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಜಾಸ್ತಿ ತೊಗೊಳ್ಳಿ. ಪಾಲಕ್ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀವಿ. ನೀವು ಇದಕ್ಕೆ ಬೇಕಾದ್ರೆ ಬೇರೆ ಸೊಪ್ಪು ಕೂಡ ಯೂಸ್ ಮಾಡ್ಬೋದು. ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಇದೆಲ್ಲ ಹಾಕ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಪಾಲಕ್ ಸೊಪ್ಪು ಮಾತ್ರ ತಗೋತಾ ಇದ್ದೀವಿ. ಈರುಳ್ಳಿನೂ ಅಷ್ಟೇ ಬೋಂಡಕ್ಕೆ ನಾವು ಹೇಗೆ ಕಟ್ ಮಾಡ್ತೀವಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಏನಾದ್ರು ನೀವು ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮಗೆ ಈಸಿ ಆಗಿರೋ ರೆಸಿಪೀಸ್ ಆ್ಯಂಡ್ ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಚಾನಲ್ಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಚಿಕ್ಕ ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ. ನಾವಿಲ್ಲಿ ಒಂದು ಅರ್ಧ ಬೌಲಷ್ಟು ಉಳಿದಿರೋ ಅನ್ನ ತೊಗೊಂಡಿದ್ದೀವಿ. ನೋಡಿ, ಇಷ್ಟು ಅನ್ನ ತೊಗೊಂಡಿದ್ದೀವಿ ನಾವು, ಉಳಿದಿರೋ ಅನ್ನ. ನಿಮಗೆ ಜಾಸ್ತಿ ಬೇಕಾದ್ರೆ ಎಲ್ಲನೂ ಕ್ವಾಂಟಿಟಿ ಜಾಸ್ತಿ ಮಾಡಿ. ಇದನ್ನು ಕೆಲವರೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೋತಾರೆ. ನೀವು ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಕೆಲಸ ಕಡಿಮೆ ಮಾಡಿ ಪ್ಲಸ್ ಖರ್ಚು ಕಡಿಮೆ ಮಾಡಿ ಮಾಡ್ತಿರೋ ಬೋಂಡ ಇದು. ಕೈಯಿಂದನೇ ಚೆನ್ನಾಗಿ ಸ್ಮೂತಾಗಿ ಹಿಚ್ಚಿಗಿದ್ರೆ ಆಯಿತು. ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕೋಣ. ನಾವು ಆವಾಗೇ ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ 3 ಇದಕ್ಕೆ ಬೆರೆಸೋಣ. ಇದು ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನಿಮಗೆ ಇನ್ನೂ ಜಾಸ್ತಿ ಏನು ಪಕೋಡ ಥರ ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಬೆರೆಸ್ಬೋದು. ಇದಕ್ಕೆ ಜೀರಿಗೆ ಹಾಗೂ ಈಸಿಯಾಗಿ ಡೈಜೆಷನ್ ಆಗೋಕ್ಕೆ ನಾವು ಓಂಕಾಳು ಬೆರೆಸ್ತಾ ಇದ್ದೀವಿ. ನಾವು 2 ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಖಾರ ಬೇಕಲ್ಲ ಸ್ಪೈಸಿಯಾಗಿ, ಅದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಮೂತಾಗಿ ಇದನ್ನು ನಾವು ಈ ಥರ ಮಿಕ್ಸ್ ಮಾಡಿ ಕೈಯಿಂದನೂ ಹಿಚ್ಕೊಡಿದಾಣ. ಯಾಕಂದರೆ ನಾವು ಮಿಕ್ಸಿಗೆ ಹಾಕಿಲ್ಲ ಇದನ್ನು. ತುಂಬ ಜನ ಮಿಕ್ಸಿಗೆ ಹಾಕ್ತಾರೆ. ಇದಕ್ಕಿನ್ನೂ ಬೇರೆ ಬೇರೆ ನಾವೇನು ಗೋಧಿ ಹಿಟ್ಟು, ಮೊಸರು ಅಥವಾ ಮಜ್ಜಿಗೆ, ಕ್ಯಾರೆಟ್ ತುರಿ, ಕೊತ್ತಂಬರಿ ಏನು ಬೇಕೋ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಅವೈಲಬಲ್ ಇದ್ದರೆ ಅವೈಲಬಲ್, ಇಲ್ಲ ಅಂದರೆ ಇಷ್ಟೇ ಸಾಕು. ತುಂಬ ಟೇಸ್ಟ್ ಬರುತ್ತೆ. ಈ ಥರ ನೀಟಾಗಿ ಸ್ಮೂತಾಗಿ ಹಿಚ್ಚಿಗಿರೋ ಸಾಕು, ಬೋಂಡಕ್ಕೆ ರೆಡಿ. ನಾವು ಇದನ್ನು ಸ್ಮೂತಾಗಿ ಹಿಚ್ಚಿಕೊಂಡು ಇಡೋಣ. ಇದನ್ನು 5 ನಿಮಿಷ ಬಿಡಬೇಕು, ಆ ಥರ ಏನೂ ಕಾನ್ಸೆಪ್ಟ್ ಇಲ್ಲ. ಇದಕ್ಕೆ ಸೋಡಾ ಕೂಡ ನೀವು ಹಾಕೋದು ಬೇಕಿಲ್ಲ. ಈ ಥರ ರೌಂಡ್ ಆಗಿ ಮಾಡಿ ಇಟ್ಕೊಳ್ಳಿ. ನೀವು ಇದರಿಂದ ಅನ್ನ ನೈಟ್ ಉಳಿದಿರೋದು ಅಥವಾ ಮಾಡಿಟ್ಟು ಒಂದು 4 ಅವರ್ ಆಗಿರೋದ್ರಿಂದ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ. ನೀವು ನೈಟ್ ಅನ್ನ ತಿನ್ನೋಕ್ಕೆ ತುಂಬ ಜನಕ್ಕೆ ಇಷ್ಟ ಇಲ್ಲ, ಅಥವಾ ಬೆಳಗ್ಗೆ ಸಂಜೆಗೆ ಇಷ್ಟ ಇರಲ್ಲ. ನಾವು ಈ ಥರ ಮಾಡಿದ್ರೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಈ ಥರ ರೌಂಡ್ ಆಗಿ ಮಾಡಿಟ್ಕೊಳ್ಳಿ. ನೀವು ಮಾಡಿ ಇಟ್ಕೊಂಡ್ಮೇಲೆ ರೌಂಡ್ ಆಗಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಅದನ್ನು ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಇಲ್ಲ ಅಂದರೆ ಈ ಥರ 2ರಿಂದ 3 ಟೇಬಲ್ ಸ್ಪೂನ್, ನಾವು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಿ. ಅದಕ್ಕೊಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ. ನೋಡಿ, ಇಷ್ಟೇ ನಾವು 2 ಟೇಬಲ್ ಸ್ಪೂನ್ ತಗೊಂಡಿರೋದು. ಅದನ್ನು ಬೋಂಡನ್ನು ನಾವೇನು ರೌಂಡ್ ಮಾಡಿ ಇಟ್ಕೊಂಡಿದ್ವಿ ಉಂಡೆ, ಅದನ್ನು ಇದರೊಳಗಡೆ ಡಿಪ್ ಮಾಡಿ ಎಣ್ಣೆಯಲ್ಲಿ ಬೇಯಿಸ್ಬೋದು, ಅಥವಾ ನಾವು ಡೈರೆಕ್ಟಾಗಿ ಕೂಡ ಅದೇ ಥರ ಬೇಯಿಸ್ಕೋಬೋದು. ಡೈರೆಕ್ಟಾಗಿ ಬೇಯಿಸಿದ್ರೆ ಅನ್ನದಲ್ಲಿ ಮಾಡಿರೋದ್ರಿಂದ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಪಕ್ಕನೇ ಬಿಡೋರಂಗೆ ಸ್ವಲ್ಪ ಒಂದ್ರ ಮಧ್ಯೆ ಒಂದು ಗ್ಯಾಪ್ ಬಿಟ್ಟು ಬಿಡಿ. ಈ ಥರ ನಾವು ಜಸ್ಟ್ ಒಂದು ಲೇಯರ್ ಅಂಟ್ಕೊಳ್ಳುತ್ತೆ ಅಷ್ಟೇ. ನೀವು ತುಂಬ ನೀರಾಗೆ ಕಲಸಿ ತೆಳುವಾಗಿ ಇದನ್ನು. ತುಂಬಾ ಟೇಸ್ಟಾಗಿರುತ್ತೆ, ಗರಿ ಆಗಿರುತ್ತೆ, ಕೆಲಸನೂ ಕಡಿಮೆ. ಅದು ಉಳಿದಿರೋ ಅನ್ನದಲ್ಲೇ ಮಾಡಿರೋದ್ರಿಂದ ನಾವು ಸ್ಪಾಂಜಿ ಟೈಪ್, ನಾವೇನು ಬನ್ನನ್ನು ಕಟ್ ಮಾಡಿದ್ರೆ ಸ್ಪಾಂಜಿ ಟೈಪ್ ಇರುತ್ತೋ ಆ ಥರ ಬರುತ್ತೆ. ನೀವು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಜಾಸ್ತಿ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಬೆರೆಸ್ಕೊಳ್ಳಿ. ಅರ್ಜೆಂಟಾಗಿ ಮನೆಗೆ ಯಾರಾದರೂ ಬಂದರೆ, ಮನೇಲಿ ಏನೂ ಆಪ್ಷನ್ ಇಲ್ಲ ಮಾಡೋಕ್ಕೆ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಇದನ್ನು ಮಾಡ್ಬೋದು. ಅಕ್ಕಿ ಅಂತ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಯಾಕಂದರೆ ನಾವು ಡೈಲಿ ಯೂಸ್ ಮಾಡೋ ಐಟಮ್ ಅದು.
ಈ ಥರ ನೀಟಾಗಿ ಬೇಯಿಸ್ಕೊಳ್ಳಿ. ಒಂದಾದ್ಮೇಲೆ ಒಂದು ಹಾಕಿ ಎಲ್ಲನೂ ನಾನಿನ್ನು ಉಳಿದಿರೋ ಅನ್ನದಲ್ಲಿ ಎಲ್ಲನೂ ಇದೇ ಥರ ಬೇಯಿಸ್ಕೊಂಡಿದ್ದೀನಿ. ನೀವು ಕೂಡ ಅದೇ ಥರ ಬೇಯಿಸ್ಕೊಳ್ಳಿ. ಇದು ರೆಡಿ ಆಗಿದೆ, ಸರ್ವ್ ಮಾಡೋಣ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಗ್ತಿದೆ ಅನ್ಕೋತಾ ಇದ್ದೀನಿ ನಾನು. ನೀವು ಕೂಡ ಟ್ರೈ ಮಾಡ್ತೀರಾ? ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಅನ್ನ ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಆದರೂ ಉಳಿಯುತ್ತೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.